ಎಲ್ಲರಿಗೂ ನಮಸ್ಕಾರ. ನಾನು ಅಂತಾರಾಷ್ಟ್ರೀಯ ವಿಪಸ್ಸನ ಸಾಧಕ ಯೋಗ ಗುರು MP ದೊಡ್ಮನಿ. ಈ ದಿನ ಒಂದು ಬಹಳ ವಿಶೇಷವಾಗಿರುವಂಥ ಯೋಗದ ಒಂದು ವಿಧಾನವನ್ನು ನಾವು ಅಭ್ಯಾಸ ಮಾಡೋಣ. ನೋಡಿ, ಸಹಜ ಸರಳವಾಗಿ ಒಂದು ಸುಂದರವಾಗಿರುವಂಥ ಹಚ್ಚ ಹಸಿರಾಗಿರುವಂಥ ಮರಗಿಡಗಳು, ಅಲ್ಲಿ ಒಂದು ಅರಳಿ ಮರ, ಒಂದು ಬೋಧಿವೃಕ್ಷ, ಅದರ ಕೆಳಗಡೆ ಸಮಾಧಾನವಾಗಿ ಮೆತ್ತನೆ ಹಾಸಿಗೆ ಮೇಲೆ ಕುತ್ಕೊಂಡು, ಅಂದರೆ ಅದು ಸುಖಾಸನ ಇರಬಹುದು ಅಥವಾ ವಜ್ರಾಸನ, ಪದ್ಮಾಸನ, ಸಿದ್ಧಾಸನ, ಯಾವುದೋ ಒಂದು ನಿಮಗಿಷ್ಟವಾಗಿರುವಂಥ ಆಸನವನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡು ಸಮಾಧಾನವಾಗಿ ಮೊದಲಿಗೆ ಕೂತ್ಕೊಳ್ಳಿ. ಕೈ ಬೆರಳುಗಳನ್ನು ಹಾಕಿನಿ ಮುದ್ರದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ನೇರವಾಗಿ ನೋಡ್ತಾ ಉಸಿರಾಟವನ್ನು ಗಮನಿಸ್ತಾ ದೇಹದಲ್ಲಾಗ್ತಾ ಇರುವಂಥ ಬದಲಾವಣೆಯನ್ನು ಗಮನಿಸ್ತಾ ತನ್ನಷ್ಟಕ್ಕೆ ತಾನೇ ವಾಯು ಒಳ ಹೋಗಿ ಹೊರಬರ್ತಾ ಇರುತ್ತೆ, ಗಮನಿಸೋದು. ಗಮನಿಸ್ತಾ ಕೂತ್ಕೊಳ್ಳಿ. ಹಾಗೇ ಕೂತ್ಕೊಂಡು ನಿಧಾನವಾಗಿ ಅರ್ಧ ಕಣ್ಣು ಮುಚ್ಚಿ ಮೂಗಿನ ತುದಿ ನೋಡಿ. ಮೂಗಿನ ತುದಿಯನ್ನು ನೋಡ್ತಾ ಮತ್ತೆ ತನ್ನಷ್ಟು ತಾನೇ ವಾಯು ಒಳ ಹೋಗ್ತಾ ಇರುತ್ತೆ, ವಾಯು ಹೊರ ಬರ್ತಾ ಇರುತ್ತೆ. ಅಂದರೆ ಗಾಳಿ ಅಲ್ಲಿದಾಟ ನಡೀತಾ ಇರುತ್ತೆ, ಅದನ್ನು ಗಮನಿಸ್ತಾ ಇರಬೇಕು. ಹಾಗೆ ಗಮನಿಸ್ತಾ ಗಮನಿಸ್ತಾ ಸಾವಕಾಶವಾಗಿ, ಸಮಾಧಾನವಾಗಿ, ನಿಧಾನವಾಗಿ ರೆಪ್ಪೆ ಮೇಲೆ ರೆಪ್ಪೆ ಇಟ್ಟು ಕಣ್ಣು ಮುಚ್ಕೊಂಡು ಕುತ್ಕೋಬೇಕು. ಈ ಕುತ್ಕೊಂಡಾಗ ನಮ್ಮ ದೇಹ ಸಂಪೂರ್ಣ ಸೊಡಿಲ. ಶುಭ ಮುಂಜಾನೆ ಎಷ್ಟು ಚೆನ್ನಾಗಿರುವಂಥ ಹಕ್ಕಿಗಳ ಇಂಚರದನಾದ, ಒಂದು ನೀರಿನ ಅಲೆಗಳ, ಆ ಅಲೆಗಳಿಂದ ಏಳುವಂಥ ಶಬ್ದ, ಸೂಸುವ ತಂಗಾಳಿ ಶಬ್ದ ಮತ್ತು ದೇಹಕ್ಕೆ ಹಿತವನ್ನು ನೀಡುವಂಥ ಒಂದು ವಾತಾವರಣ ಅನುಭವಿಸಿ. ಸೂರ್ಯನ ಒಂದು ಕಿರಣಗಳು ಬಹಳ ಅದ್ಭುತವಾಗಿರುವಂಥದ್ದನ್ನು, ಅದನ್ನು ನೀವು ಮನಸ್ಸಿನಿಂದ ಆ ಪ್ರಕೃತಿಯ ಸೌಂದರ್ಯ ಅದನ್ನೆಲ್ಲವನ್ನು ಅನುಭವಿಸ್ತಾ ಆರಾಮ್ ಕುತ್ಕೊಂಡು ಸ್ವಲ್ಪ ಸಮಾಧಾನ ಆಗಿ, ಸಮಾಧಾನ ಸಮಾಧಾನ ಸಮಾಧಾನ, ಶಾಂತ ಸ್ಥಿತಿ. ಮುಖದೊಳಗೆ ಹೂಗಳ ಥರ ಅರಳಿರಬೇಕು, ಅಷ್ಟು ಪ್ರಸನ್ನತೆ, ಅಷ್ಟು ಮಂದಹಾಸ, ತುಟಿಗಳಲ್ಲಿ ಸ್ವಲ್ಪ ಮುಗುಳುನಗೆ ನೋಡಿ. ಹಾಗೇ ಕುತ್ಕೊಂಡು ಭಾಳ ವಿಶೇಷವಾಗಿರುವಂಥದ್ದು ಯಾವುದು ಅಂದರೆ ಮಕಾರದ ನಾದ, ಮ ಅಕ್ಷರ. ತುಟಿ ಮುಚ್ಕೊಂಡು ಗಂಟಲಿನಿಂದ ಸ್ಪಷ್ಟವಾಗಿ ಒಂದೇ ಧ್ವನಿಯಲ್ಲಿ ಇಂಪಾಗಿ ನೀವು ಮಕಾರವನ್ನು 21 ಸಲ ಹೇಳಿದಾಗ ಏನು ಚೇಂಜಸ್ ಆಗ್ತಾ ಇರುತ್ತೆ ನೀವು ನೋಡ್ಕೊಳ್ಳಿ. ಎಂಥ ಅದ್ಭುತ ಶಕ್ತಿ, ಅದ್ಭುತ ಪರಿಣಾಮ. 21 ಸಲ ಹೇಳಿದ ನಂತರ ನೋಡಿದಾಗ ಎಂಥ ಅದ್ಭುತ ನೋಡ್ಕೊಳ್ಳಿ. ಈಗ ಅಭ್ಯಾಸ ಮಾಡೋಣ. ದೀರ್ಘ ಉಸಿರು ತಗೊಳ್ಳಿ, ಬಿಡುವಾಗ ಮಕಾರ.
ನೋಡಿ ಇನ್ನೊಮ್ಮೆ. ನೋಡಿ ಖುಷಿ ತಗೊಳ್ಳಿ. 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 ನೋಡಿ ಇನ್ನೊಮ್ಮೆ. ನೋಡಿ ಖುಷಿ ತಗೊಳ್ಳಿ.
ನೋಡಿ. ಇನ್ನೊಮ್ಮೆ ನೋಡಿ, ಖುಷಿ ತಗೊಳ್ಳಿ. ನೋಡಿ, ಇನ್ನೊಮ್ಮೆ ನೋಡಿ, ಖುಷಿ ತಗೊಳ್ಳಿ. ನೋಡಿ, ಇನ್ನೊಮ್ಮೆ ಕೊನೆಯದ ಸಲ ಭಾಳ ಸ್ಪಷ್ಟವಾಗಿ ಹೇಳಿ. 21ನೇ ಸಲ ನೋಡಿ, ದೀರ್ಘವಾಗಿ ಖುಷಿ ತಗೊಳ್ಳಿ. ಇಪ್ಪತ್ತೊಂದು ಸಲ ಮಕಾರವನ್ನು ಹೇಳಿದಾಗ ದೇಹದಲ್ಲಿ ಅದ್ಭುತವಾಗಿರುವಂಥ ಬದಲಾವಣೆ ನೀವೇ ನೋಡ್ಕೊಳ್ಳಿ. ಎಷ್ಟು ಸಮಾಧಾನ, ಎಷ್ಟು ಶಾಂತಿ, ಎಷ್ಟು ಸರಳ, ಎಷ್ಟು ಸಹಜ, ಎಷ್ಟು ಆರಾಮ. ನೋಡಿ, ಫುಲ್ಲ ತಲೆಬುರುಡೆ ಒಳಗಿರುವಂಥ ಮೆದುಳು, ಜ್ಞಾನೇಂದ್ರಿಯಗಳು, ಇಡೀ ದೇಹದ ಒಳಗೆ ಆ ಮಕಾರದ ಕಂಪನ ಹಾಕಿ ಈ ಶುಭ ಮುಂಜಾನೆಯಲ್ಲಿ ಅದ್ಭುತವಾಗಿರುವಂಥ ಅನುಭವ. ತಾವೆಲ್ಲರೂ ಇದನ್ನು ಅಭ್ಯಾಸ ಮಾಡಿ ನೋಡಿ. ಆನಂದ, ಸಮಾಧಾನ, ಇಡೀ ನಡುನೆತ್ತಿಯ ಭಾಗದಿಂದ ಹಿಡ್ಕೊಂಡು ಕಾಲಿನ ಬೆರಳುಗಳ ತುದಿ ತನಕ ಎಲ್ಲ ಅಂಗಾಂಗಗಳಲ್ಲಿ ಈ ಶಬ್ದದ ಕಂಪನ. ಅಲ್ಲಿ ಹೋಗಿ ಜಾಗರೂಕತೆ, ಸಹಜತನ, ಸರಳತನ, ಸಮಾಧಾನ ಮತ್ತು ಶಾಂತಿಯನ್ನು ಸಿಗುತ್ತೆ. ಇದು ಇದರಲ್ಲಿರುವಂಥ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಜಾಗೃತ ಮಾಡ್ತಾ ಇದು ಮುಗಿದ ತಕ್ಷಣ ಒಂದು 5 ನಿಮಿಷ ಸಹಜ ಕೂತ್ಕೊಂಡ್ಬಿಟ್ರೆ ಎಷ್ಟು ಆನಂದ ಇರುತ್ತೆ ನೋಡ್ಕೊಳ್ಳಿ. ಆನಂದವಾಗ್ತಿ, ಆನಂದ ಸ್ತುತಿ, ಆನಂದವಾಗಿರಿ, ಶಾಂತರಾಗಿರಿ, ಸಮಾಧಾನ ಆಗಿರಿ, ಆರೋಗ್ಯವನ್ನು ಪಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಆರೋಗ್ಯದ ಸಂಪತ್ತು ಜಗತ್ತಿನೊಳಗೆ ಅತಿ ದೊಡ್ಡದಾಗಿರುವಂಥ ಸಂಪತ್ತು. ಆರೋಗ್ಯವನ್ನು ಪಡ್ಕೊಳ್ಳೋಕೆ ಈ ಒಂದು ವಿಧಾನ ಪ್ರತಿದಿನ ಅಭ್ಯಾಸ ಮಾಡಿ. ಆರಾಮ್ಸಾಗಿ ಕೂತ್ಕೊಂಡು ದೇಹವನ್ನು ಗಮನಿಸ್ತಾ ಇರಿ. ನಂತರ ಸಾವಕಾಶವಾಗಿ ಸಮಾಧಾನವಾಗಿ ಎರಡೂ ಹಸ್ತಗಳನ್ನು ಚೆನ್ನಾಗಿ ಉಜ್ಜಿ ಹಸ್ತಗಳ ತುಂಬೆಲ್ಲ ಶಾಖ ತುಂಬಬೇಕು. ಹಾಗೆ ಉಜ್ಜುತ್ತಾ ಹಸ್ತಗಳ ತುಂಬಿರುವಂಥ ಶಾಖವನ್ನು ತೆಗೆದುಕೊಂಡು ಮುಖಮಂಡಲ ಮೇಲೆ ಸ್ಮೂತಾಗಿ ಸ್ಪರ್ಶ ಮಾಡಿ, ಹಿಂದಿನ ಕುತ್ತಿಗೆ ಭಾಗ ಸ್ಪರ್ಶ ಮಾಡಿ, ಕಿವಿಗಳನ್ನು ಸ್ಪರ್ಶ ಮಾಡಿಕೊಂಡು
ಮತ್ತೆ ಕೈಗಳನ್ನು ಉಜ್ಜಿ, ಸ್ಪೀಡಾಗಿ ಉಜ್ಜುತ್ತಾ ಇರಿ. ಮತ್ತೆ ಭಕ್ಷ್ಯ ಮಾಡಿಕೊಂಡು ಅಥವಾ ಬಟ್ಟಲಾಕಾರ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಕಣ್ಣಿಗೆ ನೇರವಾಗಿ ಹಸ್ತಗಳನ್ನು ಟಚ್ ಮಾಡಬೇಡಿ. ಅದೇ ಸ್ಥಿತಿಯಲ್ಲಿ ಇಡೀ. ನಿಧಾನವಾಗಿ ಹಸ್ತಗಳಲ್ಲಿರುವಂಥ ಶಾಖ ಕಣ್ಣಿಗೆ ತಟ್ತಾ ಇರುತ್ತೆ. ಶಾಖ ತಂಪಾಗುವವರೆಗೆ ಅದೇ ಸ್ಥಿತಿಯಲ್ಲಿ ಇಟ್ಕೊಂಡು ಸಮಾಧಾನ ಇರಿ. ನಂತರ ಭಕ್ಷ್ಯನ್ನ ಕಣ್ಮುಂದೆ ಒಂದು ಗೇಣು ದೂರ ಇಟ್ಕೊಳ್ಳಿ. ಕನ್ನಡಿ ಹಿಡ್ಕೊಂಡಂಗೆ ಇಟ್ಕೊಳ್ಳಿ. ಕಣ್ಣುಗಳನ್ನು ಪಳ 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 ಪಳಕಿಸಿ ಕಣ್ಮುಚ್ಚಿ ನಿಧಾನವಾಗಿ ಕಣ್ಣು ತೆರೆದು ಹಸ್ತದ ರೇಖೆ ನೋಡಿಕೊಂಡು ಕೃತಜ್ಞತೆಯ ಪ್ರಣಾಮಗಳನ್ನು ತಾಯಿ, ತಂದೆ, ಗುರು ಮತ್ತು ಪ್ರಕೃತಿ ಪಂಚಭೂತಗಳಿಗೆ ಇಷ್ಟವಾದ ದೇವರಿಗೆ ತಲೆಬಾಗಿಸಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಆರಾಮ್ಸೆ ಬನ್ನಿ.